ಗುಡ್ ಮಾರ್ನಿಂಗ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಟೆಕ್ ಅಪ್ಡೇಟ್ಸ್. ಸೊ ಇವತ್ತು ಕೂಡ ತುಂಬ ಇಂಪಾರ್ಟೆಂಟ್ ಟೆಕ್ ಅಪ್ಡೇಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಈವನ್ ಇನ್ ದ ಮೆಡಿಕಲ್ ಫೀಲ್ಡ್, ಮೆಡಿಕಲ್ ಸೈನ್ಸಲ್ಲೂ ಕೂಡ ಡಾಕ್ಟರ್ಸ್ನ ಔಟ್ ಪರ್ಫಾರ್ಮ್ ಮಾಡ್ತಿದೆಯಂತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಪಲ್ ಅವರು iOS 27 ವರ್ಷನನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ನಾಟ್ ಅ ನಾರ್ಮಲ್ ರಿಲೀಸ್. ಇದರಲ್ಲಿ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ್ಯಂಡ್ AI ರಿಲೇಟೆಡ್ ಫೀಚರ್ಸ್ಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕಸ್ ಮಾಡೋಣ. ಅಮೆಝಾನ್ ಅವ್ರದ್ದು ಗ್ರೇಟ್ ಇಂಡಿಯನ್ ಸಮ್ಮರ್ ಸೇಲ್ ಬರ್ತಾ ಇದೆ. ಅದು ಯಾವಾಗ, ಅದರಲ್ಲಿ ಏನು ಡಿಸ್ಕೌಂಟ್ಸ್ ಇರುತ್ತೆ, ಏನು ಬೆನಿಫಿಟ್ಸ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಂಡಿಯನ್ ಗೌರ್ಮೆಂಟ್ ರೀಸೆಂಟಾಗಿ ಒಂದು ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಅಂದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಲರ್ಟ್ಸ್ಗಳನ್ನ ಬ್ರಾಡ್ಕಾಸ್ಟ್ ಹೇಗೆ ಮಾಡಬಹುದು ಅನ್ನೋದನ್ನ ಟೆಸ್ಟ್ ಮಾಡ್ತು. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಇವತ್ತಿನ ಫಸ್ಟ್ ಟಾಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಎಲ್ಲರಿಗೂ ChatGPT ಗೊತ್ತಿರುತ್ತೆ. ಸೊ ಅದರಿಂದ ಓನರ್ ಕಂಪ್ನಿ ಯಾರು, OpenAI. ಸೊ ಇವರು ಇನ್ನೊಂದು AI ಮಾಡೆಲ್ ಅಥವಾ ಏಜೆಂಟ್ ಅಂತ ಕರೀಬೋದು. ಸೊ ಅದನ್ನ ರಿಲೀಸ್ ಮಾಡಿದ್ದಾರೆ. ಅದರ ಹೆಸರು O1 ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ತನಕ ಏನಾಗ್ತಿತ್ತು, ಯಾರೋ ಒಬ್ಬರು ಪೇಷಂಟ್ಗೆ ಏನೋ ಡಿಸೀಸ್ ಇದೆ ಅಂದರೆ ವಿ ಕ್ಯಾನ್ ಯೂಸ್ AI ಟು ರೈಟ್ ದ ಪ್ರಿಸ್ಕ್ರಿಪ್ಷನ್ಸ್, ಟು ಗೆಟ್ ದ ಪ್ರಿಸ್ಕ್ರಿಪ್ಷನ್ಸ್. ಓಕೆ, ಬಟ್ ಇವಾಗ ಒಂದು ಲೆವೆಲ್ ಅಪ್ ಏನಂದರೆ ಪೇಷಂಟ್ಸ್ನ ಡಿಸೀಸಸ್ನ ಇದೇ ಡಯಾಗ್ನೋಸ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ಸೊ ಎಮರ್ಜೆನ್ಸಿ ಸಿಚುವೇಷನ್ಸ್ಗಳಲ್ಲಿ, ಪ್ರೆಷರೈಸ್ಡ್ ಸಿಚುವೇಷನ್ಸ್ಗಳಲ್ಲೂ ಕೂಡ ಇದು ತುಂಬ ನೀಟಾಗಿ ಈವನ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳನ್ನ ಔಟ್ ಪರ್ಫಾರ್ಮ್ ಮಾಡಿ ಪೇಷಂಟ್ಸನ್ನು ಡಯಾಗ್ನೋಸ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ಗವರು ಕ್ರೇಜಿ ಇದು. ರೀಸೆಂಟಾಗಿ ಹಾರ್ವರ್ಡ್ ಅವರು ಒಂದು ಸ್ಟಡಿ ಮಾಡಿದ್ರು. ಇಟ್ ಈಸ್ ಅ ವೆಲ್ ಆರ್ಗನೈಸ್ಡ್ ಕ್ಲಿನಿಕಲ್ ಟೆಸ್ಟ್ ಬೈ ದ ವೇ. ಇಸ್ರೇಲಲ್ಲಿ ಒಂದು ಮೆಡಿಕಲ್ ಸೆಂಟರ್ ಇದೆ. ಅದರಲ್ಲಿ ಒಂದು 76 ಕ್ಲಿನಿಕಲ್ ಕೇಸಸ್ನ 2 ಡಿಫ್ರೆಂಟ್ ಡಾಕ್ಟರ್ಸ್ ಅಂದರೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ವರ್ಸಸ್ ಈ ಪರ್ಟಿಕ್ಯುಲರ್ AI ಏಜೆಂಟ್ O1 ಅಂತ ಏನು ಹೇಳ್ತೇವೆ ನಾವು. ಸೊ ಇಬ್ಬರಿಗೂ ಕೂಡ AI ವರ್ಸಸ್ ಡಾಕ್ಟರ್ಸ್, ಇವರಿಬ್ಬರಿಗೂ ಕೂಡ ಡಯಾಗ್ನೋಸ್ ಮಾಡೋಕ್ಕೆ ಹೇಳಿದೆ. ಇನಿಷಿಯಲಿ ಏನಾಗಿದೆ, ಈ ಪೇಷಂಟ್ಸ್ಗಳು ಯಾವಾಗ ಬರ್ತಾರೆ ಅವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಓಕೆ, ಡಾಕ್ಟರ್ಸಿಗೂ ಗೊತ್ತಿರಲಿಲ್ಲ, AIಗೂ ಗೊತ್ತಿರಲಿಲ್ಲ. ಓಕೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅವ್ರ ಡಿಸೀಸಸ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಏನು ಇನ್ಡೆಪ್ತ್ ಡೀಟೇಲ್ಸ್ ಗೊತ್ತಿರಲ್ಲ. ಓಕೆ, ಸೊ ಆವಾಗ ಈ ಡಾಕ್ಟರ್ಸ್ ಏನಿದ್ದಾರೆ, 2 ಕ್ವಾಲಿಫೈಡ್ ಡಾಕ್ಟರ್ಸ್, ಸ್ಪೆಷಲಿಸ್ಟ್, ಅವ್ರದ್ದು ಅಕ್ಯುರಸಿ 55%, 50 to 55% ಇದ್ದರೆ AIದು ಅಕ್ಯುರಸಿ ಅರೌಂಡ್ 67% ಇತ್ತಂತೆ. ಸೊ ಇಟ್ಸ್ ನಾಟ್ 1 or 2 ಕೇಸಸ್, ಇಟ್ಸ್ 76 ಕೇಸಸ್ ಅಕ್ರಾಸ್ 76 ಕ್ಲಿನಿಕಲ್ ಕೇಸಸಲ್ಲಿ ಈ ರಿಸಲ್ಟ್ 67% ವರ್ಸಸ್ 55%. ಸೊ ದ ಮಾರ್ಜಿನ್ ಇಸ್ ಟೂ ಬಿಗ್ ಅಲ್ವಾ. ಕ್ರೇಜಿಗಳು ಅಷ್ಟೇ ಅಲ್ಲ, ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ. ಸ್ವಲ್ಪ ಪೇಷಂಟ್ಗಳ ಬಗ್ಗೆ ಇನ್ಡೆಪ್ತ್ ಇನ್ಫಾರ್ಮೇಷನ್ ಸಿಕ್ಕಿದೆ ಡಾಕ್ಟರ್ಸ್ಗಳಿಗೆ ಮತ್ತು AI ಏಜೆಂಟಿಗೆ. ಸೊ ಆವಾಗ ಅಕ್ಯುರಸಿ ಆಫ್ ದ AI ಏಜೆಂಟ್ ಇನ್ನೂ ಕೂಡ ಇನ್ಕ್ರೀಸ್ ಆಗಿದೆ. ಇಟ್ ಹ್ಯಾಸ್ ಗಾನ್ ಅಪ್ ಟು 72%, ವೆರಾಸ್ ಈ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳು ಇದ್ರಲ್ಲ, ಅವ್ರದ್ದು ಅಕ್ಯುರಸಿ 52 ಇಂದ 61% ಆ ರೇಂಜಲ್ಲಿ ಇತ್ತಂತೆ. ಸೊ ಅಗೇನ್ ಇಟ್ ಔಟ್ ಪರ್ಫಾರ್ಮ್ಡ್ ಡಾಕ್ಟರ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬರೀ ಇಷ್ಟೇ ಅಲ್ಲ, ಈವನ್ ಇನ್ ದ ಪ್ರೆಷರೈಸ್ಡ್ ಎಮರ್ಜೆನ್ಸಿ ಸಿಚುವೇಷನ್ನಲ್ಲೂ ಕೂಡ AI ಫಿಸಿಕಲ್ ಡಾಕ್ಟರ್ಸನ್ನು ಔಟ್ ಪರ್ಫಾರ್ಮ್ ಮಾಡಿದೆ ಅಂತೆ. ಸೊ ಏನು ಹೇಳ್ತಾರದಂದರೆ, ಈ ಮೆಡಿಕಲ್ ಫೀಲ್ಡಲ್ಲಿ AI ಡಾಕ್ಟರ್ಸ್ಗಳನ್ನ ರಿಪ್ಲೇಸ್ ಮಾಡುತ್ತೆ ಅಂತಲ್ಲ, ಬಟ್ ಅಟ್ಲೀಸ್ಟ್ ಇನ್ ಫ್ಯೂಚರ್ ಡೌನ್ ದ ಲೈನ್ ಡಾಕ್ಟರ್ಸ್ಗಳು ಹೇಗೆ ಬೇರೆ ಬೇರೆ ಸೋರ್ಸಸ್ನ ಯೂಸ್ ಮಾಡಿಕೊಂಡು ಅವರು ಪ್ರಿಸ್ಕ್ರಿಪ್ಷನ್ ಬರೀತಿದ್ರು, ಡಯಾಗ್ನೋಸ್ ಮಾಡ್ತಿದ್ರು, ಕರೆಕ್ಟ್. ಸೊ ಅದು ಚೇಂಜ್ ಆಗುತ್ತೆ ಮೈಟ್ ಬಿ. ಓಕೆ, ಅನ್ನೋದು ಒಂದು ಥಾಟ್. ಡೆಫಿನೆಟ್ಲಿ ಡಾಕ್ಟರ್ಸ್ಗಳು ಈ AIನ ಯೂಸ್ ಮಾಡಿಕೊಂಡು ಬೆಟರ್ ಡಯಾಗ್ನೋಸ್, ಬೆಟರ್ ಪ್ರಿಸ್ಕ್ರಿಪ್ಷನನ್ನು ಕೊಡ್ಬೋದು ಅನ್ನೋದು ಒಂದು ಟಾಕ್ ಇದೆ. ಇದು ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಮಾಡಿರುವಂಥ ವೆಲ್ ಆರ್ಗನೈಸ್ಡ್ ಕ್ಲಿನಿಕಲಿ ಪರ್ಫಾರ್ಮ್ಡ್ ಟೆಸ್ಟ್ಗಳು. ಓಕೆ, ಸೊ ಓಕೆ, ನಮ್ಮ ನೆಕ್ಸ್ಟ್ ಟಾಪಿಕ್ ಈಸ್ ಆಲ್ ಅಬೌಟ್ ಆ್ಯಪಲ್ಸ್ iOS 27 ರಿಲೀಸ್. ಓಕೆ, ಸೊ ಇವರು ಆ್ಯಪಲ್ ಅವರು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸೆಪ್ಟೆಂಬರ್ 2026 ಅವರ ಫ್ಲ್ಯಾಗ್ಶಿಪ್ ಫೋನ್ ಅಂದರೆ ಫ್ಲಿಪ್ ಫೋನ್, ಫಸ್ಟ್ ಎವರ್ ಫ್ಲಿಪ್ ಫೋನನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಸೆಪ್ಟೆಂಬರಲ್ಲೇ ಇವ್ರು ಎಲ್ಲ ಮೇಜರ್ ಅಪ್ಡೇಟ್ಸ್ಗಳನ್ನ, ರಿಲೀಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ.
iOS 27 ಕೂಡ ಅವಾಗಲೇ ರಿಲೀಸ್ ಮಾಡ್ತಿದ್ದಾರೆ ಇವರು. ಆ್ಯಂಡ್ ಈ iOS 27 ಈಸ್ ನಾಟ್ ಅ ಸ್ಮಾಲ್ ಒನ್, ಇಟ್ ಈಸ್ ನಾಟ್ ಅ ನಾರ್ಮಲ್ ರಿಲೀಸ್ ಅಂತ, ಇಟ್ ಈಸ್ ಆಲ್ ಪರ್ಫಾರ್ಮೆನ್ಸ್ ರಿಲೇಟೆಡ್. ಓಕೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಮೇಲೆ. ಇಷ್ಟು ದಿನ ಅವರು ತುಂಬ ಫ್ಲ್ಯಾಶಿ ಅನೌನ್ಸ್ಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು, ಬಟ್ ದಿಸ್ ಟೈಮ್ ಐ ಥಿಂಕ್ ದೇ ಆರ್ ಇನ್ ಟು ದ ಮಾರ್ಕೆಟ್. ಇವ್ರು ಯಾವಾಗಲೂ ಲೇಟ್ ಟು ದ ಮಾರ್ಕೆಟ್ ನನ್ನ ಪ್ರಕಾರ. ಓಕೆ, ಬೇರೆ ಕಂಪನೀಸ್ಗಳು, ಸ್ಮಾರ್ಟ್ಫೋನ್ ಕಂಪನೀಸ್ಗಳು ಆಲ್ರೆಡಿ ಫೀಚರ್ಸ್ಗಳನ್ನ ರಿಲೀಸ್ ಮಾಡಿರ್ತಾರೆ. ಇವರು ಎಷ್ಟೋ ವರ್ಷ ಆದಮೇಲೆ ಆ ಪರ್ಟಿಕ್ಯುಲರ್ ಫೀಚರ್ನ ಇನ್ಕಾರ್ಪೊರೇಟ್ ಮಾಡ್ಕೊತಾರೆ. ಸೊ ಬಟ್ ಈ ಸಲ ಆಗಲ್ಲ. ದೇ ಹ್ಯಾವ್ ಕಮ್ ಅಪ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಫೀಚರ್ಸ್. ಅದರಲ್ಲಿ ಒಂದೇನೆಂದರೆ, ನಿಮಗೆಲ್ಲರಿಗೂ ಸಿರಿ ಅಂತ ಗೊತ್ತಿರುತ್ತೆ, ಅದೊಂದು ವಾಯ್ಸ್ ಏಜೆಂಟ್. ಓಕೆ, ಇಷ್ಟು ದಿನ ಅದೊಂದು ವಾಯ್ಸ್ ಏಜೆಂಟ್ ಆಗಿತ್ತು, ಬಟ್ ಇವಾಗ ಅವರು ಸಿರಿನ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಆಗಿ ಯೂಸ್ ಮಾಡೋ ಅಂತ ಫೀಚರ್ಸ್ ಕೊಡ್ತಾ ಇದ್ದಾರೆ. ನನಗೆ ಇದು ತುಂಬ ಪರ್ಸ್ನಲಿ ತುಂಬ ಒಳ್ಳೆಯದು ಅನಿಸ್ತು. ಬಿಕಾಸ್ ಇದನ್ನು ನೀವು ಪರ್ಸ್ನಲ್ ಕಾಂಟೆಕ್ಸ್ಟ್ ಆಗು ಯೂಸ್ ಮಾಡ್ಕೊಬೋದು. ನಿಮ್ಮ ಮೇಲ್ಸ್, ನಿಮ್ಮ ಮೆಸೇಜಸ್ಗಳಿಗೆಲ್ಲ ಆ್ಯಕ್ಸಸ್ ಕೊಟ್ಟರೆ ಅದೇ ರೆಸ್ಪಾಂಡ್ ಮಾಡುತ್ತೆ, ಮೆಸೇಜಸ್ಗೆ ರಿಪ್ಲೈ ಮಾಡುತ್ತೆ. ಓಕೆ, ಆ್ಯಕ್ಷನ್ಸ್ಗಳನ್ನ ಅದೇ ತೊಗೊಳುತ್ತೆ. ಅಷ್ಟೇ ಅಲ್ಲ, ಸೊ ಎಕ್ಸ್ಟೆನ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಪ್ಲಗಿನ್ಸ್, ಎಕ್ಸ್ಟರ್ನಲ್ ಪ್ಲಗಿನ್ಸ್ ಲೈಕ್ ಚಾಟ್ ಬಾಕ್ಸ್ ಏನೇನಿದೆಯಲ್ಲ, ಚಾಟ್ GPT ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು, ಈ ಥರದ್ನೆಲ್ಲದನ್ನು ಕೂಡ ನೀವು ಇಂಟಿಗ್ರೇಟ್ ಮಾಡ್ಕೊಬೋದು. ಸೊ ಒಂದು ಕ್ರೇಜಿ ವಿಷಯ ಇದು, ನನಗೆ ತುಂಬ ಇಷ್ಟ ಆಯಿತು. ಈ ಸಿರಿ ಮೇಕ್ ಓವರ್ ಇದೆಯಲ್ಲ, ಸೊ ಇದು ಬಿಗ್ ಮೇಕ್ ಓವರ್. ಈ ಸಿರಿನ ನೀವು ಕ್ಯಾಮ್ರಾ ಆ್ಯಪಲ್ಲೂ ಕೂಡ ಇಂಟಿಗ್ರೇಟ್ ಮಾಡ್ಬೋದಂತೆ. ಸೊ ಇದೇ ಪರ್ಟಿಕ್ಯುಲರ್ ಫೀಚರ್ಸ್ಗಳೆಲ್ಲ ನಿಜವಾಗ್ಲೂ ಸೆಪ್ಟೆಂಬರಲ್ಲಿ ಲಾಂಚ್ ಆದರೆ ಒನ್ ಆಫ್ ದ ಕ್ರೇಜಿ ಫೀಚರ್ಸ್ ಅಂತ ಹೇಳ್ತೀನಿ ನಾನು. ಅಷ್ಟೇ ಅಲ್ಲ, ಇವರು AI ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈ ಸಲ. ಬಿಕಾಸ್ ಫೋಟೋ ಎಡಿಟಿಂಗ್ ಫೀಚರ್ಸ್ಗಳು ವಿಚ್ ಆರ್ ರಿಲೇಟೆಡ್ ಟು AI. ಓಕೆ, AI ಡ್ರಿವನ್ ಎಡಿಟಿಂಗ್ ಫೀಚರ್ಸ್ಗಳು ತುಂಬ ಬರ್ತಿದೆಯಂತೆ. ನೀವು ಜಸ್ಟ್ ಬಿಸ್ನೆಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ಕಾಂಟ್ಯಾಕ್ಟ್ ಆ್ಯಪಲ್ಲಿ ಆಲ್ರೆಡಿ ಹೋಗಿ ಕಾಂಟ್ಯಾಕ್ಟಾಗಿ ಸೇವ್ ಆಗಿಬಿಡುತ್ತೆ. ಇಫ್ ಯು ಆರ್ ವೆರಿ ಏನಂತಾರೆ, ನ್ಯೂಟ್ರಿಷನ್ ಟ್ರ್ಯಾಕ್ ಮಾಡ್ತಾಯಿದ್ರೆ ಹೆಲ್ತ್ ಆ್ಯಪ್ಗಳಲ್ಲಿ ನೀವು ಪ್ಯಾಕ್ಡ್ ಫುಡ್ಸ್ ಮೇಲೆ ಏನು ನ್ಯೂಟ್ರಿಷನ್ಸ್ಗಳು ಇಂಗ್ರೀಡಿಯೆಂಟ್ಸ್ಗಳು ಮೆನ್ಷನ್ ಆಗಿರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಆಲ್ರೆಡಿ ಹೆಲ್ತ್ ಆ್ಯಪಲ್ಲಿ ಅದು ಗುಡ್ ಸ್ಟೋರ್ ಆಗಿಬಿಡುತ್ತೆ. ಸೊ ಎಲ್ಲ ಸುಮಾರು ಇದೇ ಥರ ಇಂಪಾರ್ಟೆಂಟ್ AI ರಿಲೇಟೆಡ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿರ್ಬೋದು ಅಪ್ಡೇಟ್ಸ್ಗಳು ಈ ಪರ್ಟಿಕ್ಯುಲರ್ iOS 27 ಬರ್ತಿದೆ ಅಂತೆ. ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಮಚ್ ಎಕ್ಸೈಟೆಡ್. ಸೆಪ್ಟೆಂಬರಲ್ಲಿ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು. ಲೆಟ್ಸ್ ವೇಟ್ ಫಾರ್ ದ್ಯಾಟ್. ಓಕೆ, ನಮ್ಮ ನೆಕ್ಸ್ಟ್ ಟಾಪಿಕ್ ಈಸ್ ಆಲ್ ಅಬೌಟ್ ಅಮೆಝಾನ್ ಗ್ರೇಟ್ ಇಂಡಿಯಾ ಸಮ್ಮರ್ ಸೇಲ್. ಸೊ ರೀಸೆಂಟಾಗಿ ಫ್ಲಿಪ್ಕಾರ್ಟ್ ಅವರು ಒಂದು ನ್ಯೂಸ್ ರಿಲೀಸ್ ಮಾಡಿದ್ರು ಅವರ ಸೇಲ್ ಬಗ್ಗೆ. ಸೊ ಸಾಸಾ ಲೇ ಸೇಲ್ ಅಂತೆ, ಒಂದು ವಿಯರ್ಡ್ ಸೌಂಡಿಂಗ್ ಸೇಲ್ ನೇಮ್ ಅದು. ಸೊ ಅದು May 9th ಸ್ಟಾರ್ಟ್ ಆಗುತ್ತಂತೆ. ಸೊ ಅಮೆಝಾನ್ ಅವರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು May 8th 12 AM ನಮ್ಮ ಸೇಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. 10% HDFC ಕ್ರೆಡಿಟ್ ಕಾರ್ಡ್ ಮೇಲೆ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಇದೆ. ಆಮೇಲೆ ಒಳ್ಳೆ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ. ಅದು ಬಿಟ್ಟು ತುಂಬ ಡಿಸ್ಕೌಂಟ್ಸ್, ಎಷ್ಟೆಷ್ಟು ಡಿಸ್ಕೌಂಟ್ಸು ಯಾವ್ಯಾವ ಮೊಬೈಲಿಗೆ ಯಾವ್ಯಾವ ಕೆಟಗರೀಸ್ಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ IQR, ಸ್ಯಾಮ್ಸಂಗ್ S25 ಅಲ್ಟ್ರಾ, ಇದ್ರ ಮೇಲೆಲ್ಲ ತುಂಬ ಒಳ್ಳೆ ಡಿಸ್ಕೌಂಟ್ಸ್ಗಳಿದೆ. ಸೊ ಮೊಬೈಲ್ ಫೋನ್ಸಿಗೆ ಇನ್ ಜನರಲ್ ಅಪ್ ಟು 40% ಡಿಸ್ಕೌಂಟ್ ಸಿಗುತ್ತೆ. ಹೋಮ್ ಅಪ್ಲಯನ್ಸಸ್ ಮೇಲೆ ಅಪ್ ಟು 65%, AI ಪವರ್ಡ್ ಡಿವೈಸಸ್ ಮೇಲೆ 70%. ಸೊ ಎಲ್ಲದ್ರ ಮೇಲೂ ಒಳ್ಳೆ ಡಿಸ್ಕೌಂಟ್ಸ್ ಇದೆ. ಎಸ್ಪೆಷಲಿ ಸ್ಮಾರ್ಟ್ಫೋನ್ಸ್ ಯಾರ್ಯಾರು ತೊಗೊಬೇಕು ಅಂತ ಇದ್ರಿ ಅವರಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಬಿಕಾಸ್ 2025 ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಸ್ಮಾರ್ಟ್ಫೋನ್ ಪ್ರೈಸಸ್ ಹ್ಯಾಸ್ ಗಾನ್ ಅಪ್ ಕ್ರೇಜಿ. ಓಕೆ, ಈವನ್ ಮಿಡ್ ರೇಂಜ್ ಮೊಬೈಲ್ನ ತೊಗೊಳ್ಬೇಕು ಅಂದರೆ ನಿಮಗೆ 45-50K ಕೊಡಬೇಕಾಗುತ್ತೆ ಇವಾಗ ಎಟ್ ಪ್ರೆಸೆಂಟ್. ಓಕೆ, ಸೊ ಅಕಸ್ಮಾತ್ ನೀವೇನಾದ್ರು ತೊಗೋಬೇಕು ಮೊಬೈಲು ಅಂದರೆ ಐ ವುಡ್ ಸೇ ಜಸ್ಟ್ ವೇಟ್ ಫಾರ್ May 8th. ಈ ಸೇಲಿಗೆ ವೆಯ್ಟ್ ಮಾಡಿ, ಒಳ್ಳೆ ಡೀಲ್ಸ್ ಯಾವುದಿದೆ ನೋಡಿ ಪರ್ಚೇಸ್ ಮಾಡಿ. ಸೊ ಮೇಕ್ ಯೂಸ್ ಆಫ್ ಇಟ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ನಮ್ಮ ಲಾಸ್ಟ್ ಟಾಪಿಕ್. ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಟೆಸ್ಟ್ ಮಾಡಿದ್ರು. ಮಿಲಿಯನ್ಸ್ ಆಫ್ ಯೂಸರ್ಸ್ ಮೆಸೇಜಸ್, ಮೊಬೈಲ್ಸ್ಗೆ ಮೆಸೇಜಸ್ ಹೋಯಿತು, ಅಲರ್ಟ್ಸ್ ಹೋಯಿತು. ಇದೊಂದು ಟೆಸ್ಟ್ ಆಗಿತ್ತು. ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಮೊದಲು ಹೇಳ್ತೀನಿ.
ಫಾರ್ ಎಕ್ಸಾಂಪಲ್ ಏನೋ ಒಂದು ವಾರ್ ಲೈಕ್ ಸಿಚುವೇಶನ್ ನಡೀತಿದೆ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ನ್ಯಾಚುರಲ್ ಕಲಾಮಿಟಿ, ಫಾರ್ ಎಕ್ಸಾಂಪಲ್ ಅರ್ಥಕ್ವೇಕ್. ಸೊ ಈ ಥರ ಸಿಚುವೇಶನ್ ಇದ್ದಾಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ, ರೀಜನ್ಗಳಲ್ಲಿ ಸಿಟಿಸನ್ಸ್ ಯಾರು ಇದ್ದಾರೋ ಅವರಿಗೆಲ್ಲ ಬ್ರಾಡ್ಕಾಸ್ಟ್ ಮೆಸೇಜಸ್ಸನ್ನು, ಅಲರ್ಟ್ಸನ್ನು ಸೆಂಡ್ ಮಾಡಬೇಕು. ಓಕೆ, ಒಂದೊಂದಂತೂ ಮೆಸೇಜಸ್ ಮಾಡ್ತಾ ಕೊಡೋಕ್ಕಾಗಲ್ಲ, ನಾವು ನೀವು ಮಾಡೋ ಥರ, ರೈಟ್? ಸೊ ಒಂದೇ ಸಲ ಎಲ್ಲರಿಗೂ, ಎಲ್ಲ ಸಿಟಿಸನ್ಸ್ಗೂ ಮೆಸೇಜಸನ್ನು ಬ್ರಾಡ್ಕಾಸ್ಟ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಬ್ರಾಡ್ಕಾಸ್ಟಿಂಗನ್ನೇ ನಾವು ಸೆಲ್ ಬ್ರಾಡ್ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಸೆಲ್ ಬ್ರಾಡ್ಕಾಸ್ಟಿಂಗ್ ನಿಮ್ಮ ಮೊಬೈಲಲ್ಲಿ ಸಿಮ್ ಇದ್ರೂ ವರ್ಕ್ ಆಗುತ್ತೆ, ಸಿಮ್ ಇಲ್ಲದೇ ಇದ್ರೂ ವರ್ಕ್ ಆಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ ನಿಮ್ಮ ಮೊಬೈಲಲ್ಲಿ ವಿತೌಟ್ ಸಿಮ್ ಕೂಡ ಆಲ್ರೆಡಿ ಮಾಡಮ್ಸ್ ಚಿಪ್ಗಳಿರುತ್ತೆ, ಆ್ಯಂಟೆನಾಗಳಿರುತ್ತೆ, ಆಮೇಲೆ ಈ ರೇಡಿಯೋ ಕಮ್ಯುನಿಕೇಷನ್ಗೆ ಬೇಕಾಗಿರುವಂಥ ಕಾಂಪೋನೆಂಟ್ಸ್ಗಳು ಆಲ್ರೆಡಿ ಇರುತ್ತೆ. ಓಕೆ, ಸೊ ಅದ್ರ ಮೂಲಕನೇ ನಾವು ಟವರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಏರ್ಟೆಲ್ ಅವರು ಒಂದು ಟವರ್ ಹಾಕೊಂಡಿದ್ದಾರೆ ಅಂದ್ಕೊಳ್ಳಿ, ಆ ಟವರಿಗೆ ಮತ್ತು ನಿಮ್ಮ ಮೊಬೈಲಿಗೆ ಆಲ್ರೆಡಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಓಕೆ, ಸೊ ನೀವು ಸಿಮ್ ಹಾಕೋದು ಇಟ್ ಈಸ್ ಓನ್ಲಿ ಫಾರ್ ಐಡೆಂಟಿಫಿಕೇಷನ್. ಅಂದರೆ ನೀವು ಯಾರು ಅನ್ನೋದನ್ನ ಏರ್ಟೆಲ್ಲಿಗೆ ಅಥವಾ ಯಾವುದೋ ಒಂದು ಟೆಲಿಕಾಮ್ ಪ್ರೊವೈಡರ್ಸಿಗೆ ಇನ್ಫಾರ್ಮೇಷನ್ ಅಷ್ಟೇ, ನೀವು ಯಾರು ಅನ್ನೋದು, ಮತ್ತು ನಿಮಗೆ ಏನು ಪರ್ಮಿಷನ್ಸ್ ಇದೆ, ಕಾಲ್ ಮಾಡೋದಕ್ಕಾಗಿರ್ಬೋದು, ಡಾಟಾ ಯೂಸ್ ಮಾಡೋಕ್ಕಾಗಿರ್ಬೋದು, ಏನು ಪರ್ಮಿಷನ್ಸ್ ಇದೆ ಅನ್ನೋದನ್ನ ಹೇಳೋದಕ್ಕೆ ಮಾತ್ರ ಸಿಮ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಈ ಟವರಿಗೆ ಮತ್ತು ನಿಮ್ಮ ಮೊಬೈಲ್ಗೆ ಕನೆಕ್ಷನ್ಸು ಆಲ್ರೆಡಿ ವಿತೌಟ್ ಸಿಮ್ ಕೂಡ ಎಸ್ಟಾಬ್ಲಿಷ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಯಾವಾಗಲೇ ಹೇಳಿದ್ದು ವಿತೌಟ್ ಸಿಮ್ ಈ ಪರ್ಟಿಕ್ಯುಲರ್ ಸೆಲ್ ಬ್ರಾಡ್ಕಾಸ್ಟಿಂಗ್ ಅಂತ ಏನು ಟೆಕ್ನಾಲಜಿ ಇದೆಯಲ್ಲ ಅದು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಗೌರ್ಮೆಂಟ್ ಆಫ್ ಇಂಡಿಯಾ ಮೆಸೇಜಸ್ ಕಳಿಸ್ಬೇಕು ಅಂದರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗದೇ ಇದ್ದರೆ, ನಿಮ್ಮ ಫೋನು ಏರ್ಪ್ಲೇನ್ ಮೋಡಲ್ಲಿ ಇಲ್ಲದೇ ಇದ್ದರೆ, ಅಥವಾ ನೀವು ಒಂದು ಟೈಟ್ ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ಇಲ್ಲ ಅಂದರೆ, ಸೊ ಆಬ್ವಿಯಸ್ಲಿ ನಿಮ್ಮ ಮೊಬೈಲ್ ಫೋನಿಗೆ ಅಲರ್ಟ್ಸ್ಗಳು ಬರುತ್ತೆ, ಮೆಸೇಜಸ್ ಬರುತ್ತೆ. ಸೊ ಯು ಕ್ಯಾನ್ ಗೋ ಟು ಎ ಸೇಫರ್ ಪ್ಲೇಸ್. ನಿಮ್ಮನ್ನು ಮತ್ತು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಆ್ಯಕ್ಚುಲಿ ಇದು ಬೇರೆ ಕಂಟ್ರಿಗಳಲ್ಲಿ ಆಲ್ರೆಡಿ ಇದೆ. ಸೊ ವಿ ಆರ್ ಲೇಟ್ ಟು ದ ಪಾರ್ಟಿ. ಓಕೆ, ಸೊ